ಹೆಂಗದಿ ಬೇಸದಿಯಾ? ಹಾಂ ಬೇಸಿದೇನವ. ಈಗ ಹೊಕ್ಕತೆ ಜೀವನ ನಟತ್ ಬಿಟ್ಟು ಹೊಕ್ಕತೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನು ನೋಡಿಬಿಡೋಣ ಒಂದ್ಸಲ ಅಂತೇಳಿ ಬರಕ್ಕೆ ಹೇಳಿ ನೀವು. ಅಲ್ಲ ನಿನ್ನೆ ಬರ್ತೀರಿ ಅಂದ್ರೆ ಇವತ್ತು ಬಂದ್ರಲ್ವಾ? ಏನು ಹೇಳಿಬೇವ ನನ್ನ ಹಣೆ ಬಾರ. ಅದು ಹೆಂಗಾರ ಬರ್ದಿದ್ದಾಳೆ ಚಟಿಗೆವ್ವ ನಮ್ಮವ್ವ. ಇವ ದೇವ್ರ ನನ್ನ ಹಣೆ ಬಾರಿ ಇಷ್ಟು ಖರಾಬ್ ಬರಿತಾಳಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡಬೇವ. ಯಾಕೆ ಏನಾತ ಶಾಂತವ? ಏನಂತ ಹೇಳಿ ಬಿಡಯವ್ವ. ಹಗಲೆಲ್ಲ ಹಾಡ್ಕೊಂಡು ಹತ್ರ ನಂದೇನು ಮುಗಿಯಂಗಿಲ್ಲ. ನನ್ನ ಮಗಳ ಗಂಡಗ ಪಾಪಿನೊಂದು ಲಗ್ನ ಮಾಡಕತ್ತಾರವ. ನನ್ನ ಮಗಳ ಪರಿಸ್ಥಿತಿ ಗೋಳಾಟ ನೋಡೋಕ್ಕಾಗವಲ್ತು. ಅಯ್ಯೋ ದೇವ್ರ, ಯಾಕೆ ಅಯ್ಯವ? ಇನ್ನೇದಕ್ಕಯ್ಯವ ಮಕ್ಕಳಾಗಿಲ್ಲ ಅಂತೇಳಿ ಇನ್ನೊಂದು ಕಟ್ಟಾಕತ್ತಾರ. ಕಂಡಿದ್ದು ಗೊತ್ತಿದ್ದು ನಾವು ತಡೆಯೋಕ್ಕಾಗೋದಿಲ್ಲ. ಏನು ಮಾಡ್ಬೇಕು ಹೇಳು? ಹೌದಿಲ್ಲ? ಐತಿ ಮತ್ತೆ ಆಗಿಲ್ಲ ಅಂದ್ರೆ ಇನ್ನೊಂದು ಮಾಡ್ಕೊಳ್ಳೋದು. ಪಂಚಾಯತ್ ಸತಿಗೆ ಹ್ಞೂ ಅಂತಾರ. ಅದಕ್ಕೆ ಯಾರೇನು ಮಾಡೋಕ್ಕತ್ತೆ ಹೇಳು? ಆದರೂ ಏನೋ ಅನ್ನುವ ಪಗನ ಗಂಡಸಿಗೆ ಏನು ನೆಟ್ಟಗಿಲ್ಲ ಅಂದ್ರೆ ಹೆಣ್ಮಕ್ಳು ಇನ್ನೊಂದು ಲಗ್ನ ಆಗಕ್ಕಾಕತ್ತಾನು? ಈ ಸಮಾಜ ಬಿಟ್ಟಿತ್ತನು ಹೇಳಿ ನೀನು ನೋಡುನು ಬಿಡುವುದಿಲ್ಲ. ಹೆಣ್ಮಕ್ಳಿಗಾದ್ರೆ ಹಿಂಗೆ ನೋಡು. ಅಲ್ಲ ಮತ್ತು ನೀವು ನನ್ನ ಮಗಳಿಗಾಗಿಲ್ಲ ಅಂತೇಳಿ ನಿನ್ನ ಮಗ್ಗಿನ್ನೊಂದು ತಂದು ಕಟ್ಟಬೇಡವ. ಹೋಗ ಇವ ನಮ್ಮ ಅಣ್ಣನ ಮಗಳಿಗೆ ನಾಯಕನ್ನೇ ಮಾಡಲಿ. ನಮ್ಮನೆಗೆ ಅದಾವಲ್ಲ ಇವು ಎರಡು ತಾಯಿ ಮಗ. ಏನು ಉರ್ತಾಣಿಕೆ ಅಂದ್ರೆ ಯವ್ವ ಇನ್ನೊಂದು ಯಾವಾಗ ತಂದು ಕಟ್ಟೇನೆ ಅಂತ ಕಾಯ್ತಾವು. ಸುಮ್ಮನೆ ಹಂಗೆ ಹೋಗುದ್ವ ಅಂತಾವು. ನಾ ಈಕೀರಿ ಬಗ್ಗುದಿಲ್ಲ. ಈಕಿನ ಇವತ್ತು ಅಂದು ಬಂದಾಳ ನಾ ಯಾಕೆ ಮಾಡ್ಕೊಳ್ಳಿ, ನಾ ಇನ್ನೊಂದು ತರಾಕ್ ಬಿಡುದಿಲ್ಲ ಅಂತಂದು ಈಗಿನ ಒದರಾಡಿದ್ಲು. ನಾನು ಬೇಡ ಅಂದೆ. ಒಂದಕ್ಕೆ ನನ್ನ ಮಗ ಹ್ಞೂ ಅನ್ಬೇಕಲ್ಲ, ಹ್ಞೂ ಅನ್ನೋದಿಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಮನೆಗೆ ಏನಾಗೈತೆ ಅಂದ್ರೆ ಕಸ್ತೂರಿಯವ್ರ ಮನೆ ಒಳಗೆ ಬಸಪ್ಪ ಒಲ್ಲೆ ಅನ್ನಕತ್ತಾನ ಕಸ್ತೂರಿ ಗಂಡ. ಆದರೆ ಅವರು ಅಪ್ಪ ಈಸ ತೊಗೊಂಡು ಸಾಯ್ತೇನೆ ಅಂದ್ರಂತ. ಆ ಸಂಕಟಕ್ಕೆ ಅವನು ಹ್ಞೂ ಅಂದಾನ. ಹೇಳ್ಬೇಕಂದ್ರೆ ಈಗ ನಾನೇನು ಈಸ ತೊಗೊಂಡು ಸಾಯ್ತೇನೆ ಅನ್ನಂಗಿಲ್ಲ, ನನ್ನ ಮಗ ಹ್ಞೂ ಅನ್ನಂಗಿಲ್ಲ. ಇನ್ನು ನನ್ನ ಗಂಡ ಸಾಯ್ತೇನೆ ಅಂದ್ರೆ ಯಾರು ನಂಬರ್ ಅದಾರ? ಸಾಯುವ ವೇಲರ್ ಯಾರು ನಡ್ಕೊಂಡಿಡ್ತಾವ? ಅಲ್ಲ ನನಗೆ ಗೊತ್ತಿದ್ದ ಒಬ್ಬವ ಡಾಕ್ಟರ್ ಅದ ನೀವು ಊರಾಗ. ಒಂದು ಮಾತು ಯಾಕೆ ನೀವು ಇಬ್ರು ಬರಬಾರ್ದು? ತೋರಿಸಿ ಬಿಡ್ತೇನೆ ಅಂತೀನ ಇಲ್ಲಿ. ಮಾವ ಮತ್ತೆ ಯಾಕೆ ಇನ್ನೊಂದು ಅವಾಕನಿ ಯಾಪ ಈಗಿದ ಮಿಸ್ಟೇಕ್ ಐತಂತ. ನಾ ಎಲ್ಲ ಆರಾಮಾಗ್ಯದೇನಂತ. ಮತ್ತು ಈಗ ಅಗದಿ ಆರಾಮದೇನಂತ. ನಂದು ಏನು ತೊಂದ್ರೆ ಇಲ್ಲಂತ, ಯಾವ ಮಿಸ್ಟೇಕು ಇಲ್ಲಂತ. ಈಗಿದ ಅದೇನಂತದ ಗರ್ಭಕೋಶ ಏನೋ ಸಣ್ಣದೈತಂತ. ಅದು ಎಷ್ಟೇ ಇಂಚು ದೊಡ್ಡದಿರ್ಬೇಕು ಏನೋ ಅನ್ನಪ್ಪ ಸುಳ್ಳ ನಮ್ಮ ತಲೆಯಾಗಾರ ಹೋಗುದಿಲ್ಲವು ಅಂದ. ಈಕಿದೆ ಪಾಠ ಎಲ್ಲ ಪಾಠಕ್ಕಿದೆ. ಅಯ್ಯಯ್ಯ ಎಲ್ಲ ಪಾಟಿಕಿದೆ ಎಲ್ಲ ಪಾಟಿಕಿದೆ 20 ಸಲ ಹೇಳ್ತಿರಲ್ಲ. ಏನ್ ಮಾಡ್ಬೇಕು? ಬೆಳೆದಿಲ್ಲ ಅಂದ್ರೆ ಕೈ ಹಾಕಿ ಅಗಲ್ ಮಾಡ್ಲಿ ಅದನ್ನ ಗರ್ಭ ಚೀಲನ. ನೋಡ್ ಮಾವ ಹಿಂಗೆ ಮತ್ತೆ ತಾಳೋಡಿಕೆ ತಾ ಇರಮ್ಮ. ಹ್ಞೂ ಹೌದು, ಸಣ್ಣಕ್ಕೆದಾಳಲ್ಲ, ಅದಕ್ಕೆ ಏನಾರು ಇದಾಗಿರ್ಬೇಕು. ಇದಕ್ಕೆ ಹೆಂಗೆ ಔಷಧಿ ಏನು ಹೊಂದಿಸ್ಬೇಕು ಅನ್ನೋದು ಗೊತ್ತಾಗಲ್ತಲ್ಲ. ಯವ್ವ ಅಷ್ಟ್ಯಾಕೆ ಜೀವಕ್ಕೆ ತ್ರಾಸ ತಗೊಂತಿ? ಡಾಕ್ಟ್ರ್ ನೀ ಯಾಕಷ್ಟು ಮನ್ಸಿಗೆ ನೋವು ಮಾಡ್ಕೊಳಕತ್ತಿ? ಡಾಕ್ಟ್ರು ಆಗುದಿಲ್ಲ ಅಂತ ನನಗೇನು ಅಂದೇ ಇಲ್ಲ. ಆಕ್ಕತಿ ಸ್ವಲ್ಪ ತಡ ಆಕ್ಕತಿ ಅಂದಾರಷ್ಟೇ. ಸುಮ್ಮನೆ ಇರು ನೀನು. ಇಲ್ಲ ಬಾರ್ದು ಒಣ ರಾಡಿ ತಲೆಯಾಗ ಹಚ್ಕೊಂಡು ಕಾಸ್ಲೆ ನೀನು ಕೊರಗೋದು ಇದ್ದರನ್ನು ಕೊರಗಿಸೋದತ್ತಾಗ. ಯಮ್ಮ ಆರಾಮಾಗಿ ಉಂಡು ತಿಂದು ನಾಳೆ ಹೋಗ್ತೇವೆ ನಾವು. ಇವತ್ತೊಂದ ದಿನ ಇರ್ತೇವಿಲ್ಲೇ. 4 ದಿನ ಇರ್ಬೇಕು ಬೇಡ ಯವ್ವ. 4 ದಿನ ಇಲ್ಲಿ ಇರೋಕೆ ಆಗುದಿಲ್ಲ ಬೇ. ಅಲ್ಲಿ ಕೆಲಸದ ಮನ್ಯಾಗ. ಯವ್ವ ಏನೇ ಆಗಲ್ಲೇ ಶಬ್ದ ಕೇಳಕತ್ತಿತ್ತಲ್ಲ ಒಳಗಡೆ ಈ ಮನೆಯಾಗಿಂದ ಗುರು ಅಂತೇಳಿ. ಅದ ಮಿಸ್ಗರ್ ತಂದೇನಿ. ಅಯ್ಯೋ 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 ಇವ್ರನಾರ ಎಲ್ಲರೂ ಮಿಸ್ಗರ್ ತಂದ್ರು. ನಮ್ಮಪ್ಪ ನಮ್ಮವನು ತಂದ್ರು ಕಡೆಗೆ. ನನ್ನ ಮನೆಗಿನ್ನ ಮಿಸ್ಗರ್ ಬರವಲ್ತಲ್ಲ ಯವ್ವ. ಅದ ದುಂಡಿ ಕಾಲಾಗ ಅರ್ದಿದ್ದ ರಟ್ಟೆ ನೋವು ಬಿದ್ದು ಹೊಂಟವು. ಅತ್ಯಾರ ಏ ಅತ್ತೆ ಮಾವಿಲ್ಲಲ್ಲ ರೀ, ನನಗೂ ಮಿಸ್ಗರ್ ಬೇಕಂದ್ರೆ ಬೇಕಾ? ಏಯ್ ಮುಚ್ಚಬೇ. ಅಲ್ಲ ಊರನ್ ಮಂದಿ ಎಲ್ಲ ಪಟ್ಪಟ್ಟಿ ಗಾಡಿ ತೊಗೊಂಡು ಅಡ್ಯಾಡಕತ್ತಾರ. ನಾನೊಂದು ಗಾಡಿ ತೊಗೋಬೇಕನ್ನತ್ತೀನಿ, ನೋಬೆಲ್ ಫೋನ್ ತೊಗೋಬೇಕನ್ನಕತ್ತೀನಿ. ಆಗವಲ್ತು ಈಗ ಮಿಸ್ಗರಿನ ಚಿಂತಿ. ತಣ್ಣಗಿರಿ ಬಾಯಿ ಮುಚ್ಕೊಂಡು ನಿಮ್ದೊಂದತ್ತಾಗ ನನಗೂ ಅಂತವೆಲ್ಲ ಹಾಕೋಬೇಕಂತ ಆಸೆ ಇಲ್ಲನ. ಯವ್ವ ಊಟ ಮಾಡಿ ಹೊತ್ತಾಗೈತಿ, ಒಂದು ಮಕ್ಕಳು ನೀವತ್ತು. ನಾಳೆ ಬೆಳಗ್ಗೆ ದೌಡ್ ಹೋಗ್ಬೇಕು ಬೇವ ನಾವು. ಅಲ್ಲೇ ಮನ್ಯಾಗ ಅತ್ತಿಗೆ ಆರಾಮಿಲ್ಲ. ಮನ್ಯಾಗ ನನ್ನ ಗಂಡು ಒಂದ ಬಾ ಅಂತ ಹೇಳಿ ಕಳ್ಸ್ಯಾರ. ಅದಕ್ಕೆ ಇವತ್ತು ಇರ್ತೇವಲ್ಲ ಹೆಂಗಿದ್ರು ನಾಳೆ ಬೆಳಗ್ಗೆ ಅಲ್ಲೇ ಹೋಗ್ಕಂಡೆ. ತೋರ್ವ ಅದಕ್ಕೆಮ್ಮ ಹಣ್ಣು ತಂದೇನು ನೋಡ್ರಿ. ಆ ಕಿತ್ಲಿ ಹಣ್ಣು ತೊಂಬರ್ರಿಲ್ಲಿ ಒಡ್ಸಲದ ಅವಾಗ ತಿನ್ನಿಸ್ತೇನೆ. ಅಲ್ಲ ಉಂಡಿನ ಕೊಡು. ಈಗ ಯಾಕೆ ಕೊಡ್ತೀವಿ ಮತ್ತೆ ಊಟ ಹೋಗುದಿಲ್ಲ. ಉಂಡೇನು ತಿಂತೇನೆ ತೋರ್ವ. ಗಂಜಿ ಮಾಡಂದಿದ್ದೆ ಮಾಡ್ಯಾಳ ಇಲ್ಲ. ಮಾಡೇನ್ರಿ ಐತಿರ ಗಂಜಿ ಮಾಡೇನಿ. ಒಟ್ಟು ಮೊಸರು ಐತಿ, ಮಜ್ಜಿಗೆನಾರ ಹಾಕೋರಿ ಇಲ್ಲ ಮೊಸರು ಹಾಕೋರಿ. ತಟ್ಟಗೆ ಉಪ್ಪಿನಕಾಯಿ ಕೊಡ್ತೀನಿ ಬಾಜುಕ್ಕೆ. 1-2 ವಾಟೆ ಕುಡೀರಿ, ಜೀವಕ್ಕೆ ತಣ್ಣಗಾಕತಿ. ಏದಿ ಒಂದು ಯಾಕೆ ಬರ್ಬರ್ತ ನೋವಾಕತ್ತೈತಿವ ಯವ್ವ. ಕಣ್ಣನು ಕಾಣುವಲ್ತ. ಅಲ್ವೇ ಅಮ್ಮ ನೀನು ಇಷ್ಟೊಂದು ನಳ್ಳಾಕತಿ, ಇಷ್ಟು ತ್ರಾಸಾಗೈತಂತಿ. ನಮ್ಮ ಮನ್ಯಾಗ ಐತಲ್ಲ ಅದು ಮುದುಕಿ ಯವ್ವ ಏನು ಗಟ್ಟೈತೆ ಇನ್ನೂ. ಅಂಗಳದಾಗಿಂದ ಒಳಗಿಂದ ಅಂಗಳಕ್ಕೆ ಸಣ್ಣ ಹುಡುಗಿಗತ್ತೆ ಅಡ್ಯಾಡ್ತವ. ಕಣ್ ಕಾಣಂಗಿಲ್ಲ ಕಿವಿ ಕೇಳಂಗಿಲ್ಲ ಅಂತತಿ. ಎಲ್ಲ ನೆಟ್ಗದವು. ಏನಾರ ಮಾತಾಡಿದ್ರೆ ಪಕ್ಕನ ಗೊತ್ತಾ ಹಿಡಿತೈತಿ. ಹುಯ್ಯ ಅಂತೇಳಿ ಜಗಳಕ್ಕೆ ಬರ್ತೈತಿವ. ಹರಿಯೋದರ್ಗಿಂತ ಬಲ ಐತಿ. ಅದೇ ನೀನು ಒಂದು 5-6 ವರ್ಷ ಮಿಸ್ಕಂಡು ಕಾಣಂಗಿಲ್ಲವ. ಎಲ್ಲೇ ಒಂದು 10 ವರ್ಷನ ಹಾಕತ್ತೇನ. ಹೌಲ್ ಬಿಡವ ಇದ್ರೆ ಒಳಕ ಆಕಿಗೆ ಯಾಕೆ ಹಂಗಂತೆ ಯವ್ವ. ನಿನ್ನ ಸಸಿ ಕಟ್ಟಕ್ಕೆ 3 ಹೊತ್ತು ಖುಷಿನ ಬಗಲಾಗಿ ಎತ್ಕೊಂಡು ಕುಂದ್ರು ಬಾಳೆ ಆಗೈತವ ನಂದು. ಬಿಡಲೆ ಪಾಪ ಮುಟ್ಟಬೇಡ ಅಂದಿದ್ದಕ್ಕೆ ಮುಟ್ಟಂಗಿಲ್ಲಕ್ಕಿ. ನೀನು ನೋಡಿದ್ರೆ ಹಿಂಗಂತೀಯಲ್ಲೇ. ಬಿಡು ಮಕ್ಕಳನ್ನ ಆಡಕ್ಕೆ ಬಿಡು, ಮುಟ್ಟಲ್ಲಕ್ಕಿ ಪಾಪ. ಯಾ ಗ್ಯಾರಂಟಿ ಅವ?
ನನ್ನ ಮ್ಯಾಗಿನ ಸಿಟ್ಟಿಗೆ ಬೇಕಂತೇಳಿ ಮುಟ್ಟಿಗಿಟ್ಟಿದ್ರೆ ನನ್ನ ಮಕ್ಳಿಗೆ ಏನಾರ ಆದ್ರೆ ನಾನೇನು ಮಾಡಲಿ? ಸುಮ್ಮನಿರ್ನಿ, ಅಷ್ಟು ಸುಲಭಕ್ಕೆ ನೀನು ಸೊಸಿನ ನಂಬೇಡ. ಈಗೇನಕ್ಕೆ ಈ ಮದುವೆ ಆಗಕತ್ತಿರೋದೇನು ಖುಷಿ ಐತೆ ಅಂತ ತಿಳ್ಕೊಂಡಿಯಾ? ಇನ್ನೊಂದು 4-5 ದಿನ ಉಳಿತು ಲಗ್ನಕ್ಕೆ. ಅಪ್ಪ ನಿಶ್ಚಯ ಮಾಡ್ಕೊಂಡು ಬಂದಾನ, ಆಡಂಬರಲೆ ಬೇಡ, ಗುಡಿಯಾಗ ತಾಳಿ ಕಟ್ಸೋದು ಅಂತ ತೀರ್ಮಾನನೂ ಆಗೈತಿ. ಏನು ನನ್ನ ಮಾತು ಕೇಳೋದಾದ್ರೆ ನೀನು ನಿನ್ನ ಸೊಸಿನ ಇಲ್ಲಿ ಇಟ್ಕೊಳ್ಳೋದ ಬೇಡ ಅಂತೇನೆ ನಾನು. ಏನ ಬಾಯಿಗೆ ಬಂದಂಗೆ ಹೇಳ್ತೀಯಲ್ಲ, ಇಲ್ಲಿ ಇಟ್ಕೊಳ್ಳೋದ ಬೇಡ ಅಂದ್ರೆ ಎಲ್ಲಿ ಕಳಿಸ್ತೀಕಿನ್ನ? ಏನ ಸಿಟ್ಟಾಗ್ಬೇಡ ಬೇ, ನಾನು ನಿನ್ನ ಮಗನ ಒಳ್ಳೇದಕ್ಕೆ ಹೇಳಕತ್ತೀನಿ. ನಮ್ಮಣ್ಣ ಮದುವೆ ಮಾಡ್ಕೊಂಡು ಚಂದಾಗಿರ್ಲಿ ಅನ್ನೋ ಕಾರಣಕ್ಕಷ್ಟೇ, ಗೊತ್ತೇನ? ಏನಂದ್ರೆ ಅದು ಈಗ ಅಕ್ಕಿಲಿರ್ತಾಳ, ಸುಮ್ಮನಿರ್ತಾಳ, ಸಿಟ್ಟಿರ್ತೈತಿ ಒಳಗೆ. ಏನು ಮಾಡ್ಲಿ ಇವ್ರನ್ನ ಅನ್ನೋಷ್ಟು ಸಿಟ್ಟೈತಿ. ಲಗ್ನ ಆಗೋತ್ನೆ ಏನಾರ ಮಾಡಿ ಮಾತಾಡಿ ತಪ್ಸಿದ್ರೆ ಏನು ಮಾಡ್ತಿ? ಹಂಗಂತೀಯ? ಕರೇನು ಬಿಡಲೆ, ಹಂಗೆಲ್ಲ ಏನು ಮಾಡಂಗಿಲ್ಲಕ್ಕೆ. ಸುಮ್ಮನೆ ಏನಾರ ಒಂದು ಹೇಳಕೋಬೇಡ ನೀನು. ತಣ್ಣಗಿರ ಏನಾರ ಒಂದು ಹೇಳಿ ಮನಸ್ಸು ಹಾಳು ಮಾಡ್ತೀನಿ ನೋಡು. ಅಯ್ಯೋ, ಲಗ್ನ ಹಾಳಾಗ್ಬಾರ್ದು ಅಂತ ನಾ ಹೇಳಕತ್ತಿರೋದು. ಇಟ್ಕೊಂಡು ಕುಂದ್ರಿ, ನನಗೇನಾಗಬೇಕಾಗೈತಿ? ಅವತ್ತಿನ ದಿನ ಏನಾರ ಅವು ಒಂದು ಚೀರಾಡೋದು, ಇಲ್ಲ ಬೇಕಂತ ಜೀವಕ್ಕೆ ಏನಾರ ಮಾಡ್ಕೊಂಡು ನಂಗೆ ನಾಟಕ ಮಾಡೋದು, ಇನ್ನೇನೋ ಆಳ್ಕೊಂತ ಕರ್ಕೊಂತ ಕುಂತ್ಲ ಅಂತ ತಿಳ್ಕೊ. ಯಾರಿಗಾದ್ರೂ ಗಂಡಿಗೆ ಇನ್ನೊಂದು ಲಗ್ನ ಆಗೋದು ನೋಡಿ ಹೊಟ್ಟೆ ಸಂಕಟ ಆಗಿ ಆಕತಿ. ಅವಾಗ ಅಳಕತ್ಲಂದ್ರೆ ಅಣ್ಣ ತಾಳಿ ಕಟ್ತಾನಂತ ಮಾಡಿಯನು ಅಕ್ಕಿಗೆ, ಇನ್ನಬೇಕಿಗೆ ಇಲ್ಲ. ಆಮ್ಯಾಗ ನೋಡು ಮದುವೆ ನಿಂತು ಹೋದಿತ್ತು, ಹಿಂದಾಗಡೆ ಈಕಿ ಗುಳು ಮಾಡತ್ಲೆ ಮತ್ತು ದೊಡ್ಡ ರಾಮಾಯಣ ಆಕತ್ತದ. ಹೇಳೋದು ಕೇಳು, ಈಕಿನ್ನ ಒಂದು ವಾರ ಒಪ್ಪತ್ತು ಅವ್ರ ಮನೆಗೆ ಕಳಿಸ್ಬಿಡು. ಅಲ್ಲ ಆಮೇಲೆ ತಡಿ, ಈಗ ನೀ ಅಂತೀವ ಈಕಿನ ಯಾಕೆ ಕಳಿಸ್ಬೇಕು ಅಂತೇಳಿ. ಮದುವೆ ಆಗಿಂದ ಗಂಡ ಹೆಂಡತಿ ಒಂದ ಕೊನೆಯಾಗ ಕೂಡ್ಬೇಕಾಕತಿ. ಆವಾಗ ಈಕಿ ಇದ್ಲಂದ್ರೆ ನಮ್ಮ ಅಣ್ಣಗರ ಹೆಂಗೆ ಹಾಕಿಲ್ಲ, ಅದು ಅಲ್ಲದೆ ಈಕಿನ ಇದ್ಲಂದ್ರೆ ಆಕಿನಲ್ಲಿ ಕಳಿಸ್ತಿ. ಅದಕ್ಕೆ ಅದೆಲ್ಲ ನಮಗೂ ಮಾತಾಡಕ್ಕೆ ನಾಚಿಗೆ ಬರ್ತತ್ವ. ಹೇಳೋದು ಕೇಳು, ಒಂದು ವಾರ ಒಪ್ಪತ್ತಿಕ್ಕಿನ ಕಳಿಸೇ ಬಿಡು. ಏನು ಬೇಡ, ಒಂದು 15 ದಿನ ಇರುವಳ್ಳಾಗ್ತ ಅವ್ರ ಮನ್ಯಾಗ. ಅಲ್ಲಿ ಮಠ ಅಂದ್ರೆ ಲಗ್ನ ಆಕತಿ, ಗಂಡ ಹೆಂಡತಿದು ಪ್ರಸ್ತ ಆಕತಿ, ದೇವ್ರ ದಿಂಡ್ರನ್ನ ಕರ್ಕೊಂಬರೋದಾಕತಿ, ಎಲ್ಲ ಒಂದು ಹಂತಕ್ಕೆ ಮುಟ್ಟಿರ್ತೈತಿ. ಏನು ಗಂಡ ಹೆಂಡತಿನ ಕೂಡಿರ್ತಾರಲ್ಲ, ಮತ್ತಿನ್ನೇನೈತಿ? ಹಿಂದೆ ಹೆಂಗಿದ್ರು ಕೊನೆ ಕಟ್ಸಕತ್ತೇವೆ ಇತ್ತಲ್ಲ ಒಂದು, ಆ ಕೊನೆಗೆ ಈಕಿನ ಒಗದ್ರಾತು, ಈ ಕೊನೆಗೆ ಇಬ್ಬರು ಗಂಡ ಹೆಂಡತಿ ಇರ್ತಾರ. ನನ್ನ ಮಗಳು ಹೇಳೋದು ಯಾಕೋ ಬರಬ್ಬರಿ ಅನ್ಸಕತ್ತೈತಿ ನನಗೆ. ಅಪ್ಪ ಇಲ್ಲೇ ಇದೇನು? ಹೆಂಗಪ್ಪ ನಾ ಹೇಳಿದ್ ಕರೆಕ್ಟ್ ಐತಿಲ್ಲ? ನೀ ಹೇಳಿದ್ ಬರಬ್ಬರಿ ಐತಿ ಮಗಳ. ಒಂದು 15 ದಿನ ಆಕಿಂತ ಅವ್ರ ಮನೆಗೆ ಕಳಿಸೇ ಬಿಡ್ತೇನೆ ತಡಿ. ನಾಳೆ ಆಕಿನ ಕಳಿಸೋ ವ್ಯವಸ್ಥೆ ಮಾಡ್ತೇನೆ. ಯಾಕಂದ್ರೆ ಲಗ್ನಕ್ಕಂದ್ರೆ ಒಂದು ಸೀರೆ ಪಾರಿ ತರ್ಬೇಕಾಕತಿ. ಮದುವೆ ಮಂಗಳ ಕಾರ್ಯ ಆಗೋ ಹೊತ್ನ್ಯಾಗ ಈಕಿ ಕಣ್ಣೀರು ಸುರಿಸ್ಕೊಂತ ಈ ಮನೆಯಾಗಿದ್ರೆ ಸರಿ ಅನ್ಸಲ್ಲ. ಬೇಡ, ನೀ ಹೇಳ್ದಂಗೆ ಈಕಿನ ಒಂದು 15 ದಿನ ಅವ್ರ ತವ್ರ ಮನೆಗೆ ಕಳಿಸೇ ಬಿಡ್ತೇನೆ. ಪಾಪ್ರಿ, ಮೊದ್ಲ ಮನ್ಸಿಗೆ ಭಾಳ ನೋವು ಮಾಡ್ಕೊಂಡಾಳ. ಈಗ ಮತ್ತಕ್ಕಿಂತ ಅವ್ರ ಮನೆಗೆ ಹೋಗದ್ರ ಪಾಪ. ಯವ್ವ ದೇವ್ರ ಎಂತ ಗೋಳ ಕೊಟ್ಟಪ್ಪ ಆಕಿಗೆ. ನನಗೇನು ಆಕಿ ಮ್ಯಾಗೇನು ಚಾಷ್ಟೇನು? ಏನು ಆಕಿ ಮ್ಯಾಗ ಹೊಟ್ಟಿ ಕಿಚ್ಚ? ಸೊಸಿ ಕರೆ ಚಲೋ ಅದಾಳ, ಎಲ್ಲ ನೆಟ್ಗ ಇತ್ತು ಪಾಪ. ಒಂದಿನ ಹೊಳ್ಳಿ ಮಾತಾಡ್ಬೇಕಲ್ಲ, ಎಲ್ಲ ಚಲೋ ಅದಾಳಕಿ. ಮೊಮ್ಮಕ್ಳು ಬೇಕಲ್ಲ, ಅದಿಲ್ಲಲ್ಲ, ಏನು ಮಾಡ್ಬೇಕು ಆಕಿನಲ್ಲಿ? ಆ ಕಾರಣಕ್ಕಷ್ಟೇ ಈಗ ಇನ್ನೊಂದು ಮಾಡ್ತಾ ಇರೋದು. ಅದನ್ನ ಬಿಟ್ರೆ ಏನು ಬಿಡು, ಇಂಥ ಹುಡುಗಿ ಎಲ್ಲಿ ಹುಡ್ಕೊಂತ ಹೋದ್ರು ಸಿಗ್ತಿದ್ದಿಲ್ಲ. ಬಂಗಾರದಂಥ ಹುಡುಗಿ. ನನಗೂ ಏನಾಕಿನ್ನ ಮನ್ಸಿಗೆ ನೋವು ಮಾಡಿ ಇನ್ನೊಂದು ತಂದು ಕಟ್ಬೇಕನ್ನೋ ಉದ್ದೇಶ ಏನಿಲ್ಲ. ಆದ್ರೆ ಎಷ್ಟು ದಿನ ಅಂತ ಕಾಯೋದ? 5-6 ವರ್ಷ ಆಗಕ್ಕೆ ಬಂತು. ಇನ್ನೂ ಕಾಕೊಂತ ಕುಂದ್ರೋದ್ರಾಗ ಅರ್ತಿಲ್ಲ. ಮುಂದೆ ಮತ್ತೆ ಇವಂಗೂ ವಯಸ್ಸಾದ್ವು ಅಂದ್ರೆ ಹಿಂದಾಗಡೆ. ಅದಕ್ಕೆ ಈಗಾಗಲೇ ಆಕಿಗಿಂತ ಒಂದು 15 ವರ್ಷ ದೊಡ್ಡವನೇ ಇದ್ದ. ಈಗಾಗಲೇ ಅದಕ್ಕೆ ಹೆಚ್ಚು ಕಮ್ಮಿ 35 ಮ್ಯಾಗ ಅದಾವ ಇವ್ ವಯಸ್ಸು. ಮತ್ತಿನ್ನೂ ತೀರ ಏನು 50 ವರ್ಷ ಆಗಮಟ್ಟ ಈಕಿನ ನೋಡ್ಕೊತ ಕುಂದ್ರದನ. ಅದಕ್ಕೆ ನಮ್ಗೇನು ಅದು ಬಿಟ್ರೆ ಈಕಿಗೇನು ಈಕಿನ ತಳಗ ಹಾಕ್ಬೇಕನ್ನೋ ಯಾವ ಉದ್ದೇಶನೂ ಇಲ್ಲ. ನೋಡೋಣ, ಹುಡುಗಿನ ಮದುವೆಯಾಗಿ ಬಂದಮೇಲೆ ಈಕಿ ಬಾಳೆ ಮಾಡಕ್ಕೆ ಒಲ್ಲೆ ಅಂದ್ಲಂದ್ರೆ ಈಕಿ ಜೀವನ ಕೆಟ್ಟಬೇಕಾದ್ರೆ ರೊಕ್ಕನೂ ಕೊಡ್ತೇನೆ. ಬೇಕಾರೆ ಅಲ್ಲೇ ಅವ್ರ ಊರಾಗ ಒಂದು ಮನಿನೂ ಕಟ್ಟಿಸ್ಕೊಡ್ತೇನೆ ಅಂತ ಒಂದು ಜಾಗ ತೊಗೊಂಡ್ಬೇಕಾರೆ. ಅಲ್ಲಿರುವಳ್ಳಕ್ಕೆ ಆರಾಮಾಗಿ ಯಾರು ಬೇಡ ಅಂದ್ರು ಏನು ಬೇಕಾದಾದ್ರೂ ಈ ಮನೆ ಸೊಸಿ ಅನ್ನೋದೇನು ಸುಳ್ಳಾಗಲ್ಲ. ಆಕಿ ನಶೀಬ ನಮ್ಮ ಮನೆ ಸೊಸಿ ಆಗ್ಬೇಕಂತಿತ್ತು, ಆಗೈತಿ. ಮೊಮ್ಮಕ್ಕಳು ಕೊಡ್ಬೇಕಂತ ಇಲ್ಲಲ್ಲ, ಯಾರೇನು ಮಾಡೋಕತಿ? ಅದನ್ನ ಬಿಟ್ರೆ ಆ ಹುಡುಗಿ ಮ್ಯಾಗ ನನಗೇನು ಶಾಸ್ತಿ ಇಲ್ಲ. ಒಳ್ಳೆ ಹುಡುಗಿ, ಬಂಗಾರದಂಥ ಹುಡುಗಿ. ಇಷ್ಟೆಲ್ಲ ನಾವು ಮುಂದುವರ್ಯಾಕ ಆ ಹುಡುಗಿ ಮಕ್ಕ ನೋಡಿದ್ರೆ ಹೊಟ್ಟೆ ಕಳಕಿತ್ತು ಬರ್ತತಿ. ಹಂಗಂತೇಳಿ ವಂಶಾನೇನು ಇಲ್ಲೇ ನಿರ್ವಂಶ ಮಾಡೋಕತ್ತನ. ಅದಕ್ಕೆ ಸುಮ್ಮನೆ ಮುಂದುವರಿದಷ್ಟೇ, ಮತ್ತೇನಿಲ್ಲ. ಈಗ ನಮಗೂ ಕಷ್ಟ ಆಕತಿ. ಹಂಗಂತೇಳಿ ತೀರ್ಮಾನ ತೊಗೊಳ್ಳಾರ್ದ ಸುಮ್ಮನೆ ಇರೋಕ್ಕಾಗಲ್ಲ. ನನ್ನ ಮಗಳು ಹೇಳೋದು ಬರಬರಿನ ಐತಿ. ಒಂದು 15 ದಿನ ಆಕಿನ್ನ ಅವ್ರ ತವ್ರ ಮನೆಗೆ ಕಳ್ಸೋಣ. ಆಕಿಗೂ ಮನ್ಸಿಗೆ ನೋವು ಆಗಬಾರ್ದಲ್ಲ ಮತ್ತೆ. ಅದಕ್ಕೆ ಆಕಿ ಅಲ್ಲಿ ಹೋದ್ರ ಮನ್ಸಿಗೆ ನೋವು ಮಾಡ್ಕೊಳಂಗಿಲ್ಲನ? ಕಣ್ಣೆದ್ರಿಗಿರಂಗಿಲ್ಲಲ್ಲ, ಅದನ್ನ ಹೇಳ. ಆತ, ನಿಮಗೆ ಹೆಂಗೆ ತಿಳ್ತಿತ್ತು ಹಂಗೆ ಮಾಡ್ರಿ. ಏನು ಮಾಡೋಕ್ಕಾಕೈತಿ? ಆ ಹುಡುಗಿ ಹಣೆ ಬಾರ್ದಾಗ ಇದ್ದಿದ್ದೆ ಅಷ್ಟು. ನೀನು ಹಾಕಿದ್ರೆ ಗುಳುಗುಳು ಮಾಡಬೇಡ. ಇಲ್ಲ, ನಾನು ಒಂದು ಕಟ್ಟಿಗೆ ತೊಗೊಂಡು ಹೊಡೆದು ಓಡಿಸ್ತೇನೆ ತಗೋರಿ. ಹೆಚ್ಚಿಗೆ ಮಾತಾಡಬೇಡ. ಈ ಮನೆ ಒಳಗೆ ನನ್ನ ಮಾತಾ ನಡಿಬೇಕು. ಆತು, ಈಗ ನಡೀತಾ ಇರೋದ ನಿಮ್ಮ ಮಾತಲ್ಲ, ನನ್ನ ಮಾತು ನಡೆಯಕತ್ತನ. ನೀವಲ್ಲ ಇನ್ನೊಂದು ಮದುವೆ ಮಾಡ್ಬೇಕಂತ ಕುಣಿಯಾಕತ್ತಿರೋರು, ಅದ್ರ ತಕ್ಕ ಇನ್ನೊಂದು ಮದುವೆನೂ ಮಾಡ್ತಾ ಆಯ್ತಲ್ಲ. ಇನ್ನೂ ಏನು ಮತ್ತೆ? ಆಕಿನ ತವ್ರ ಮನೆ ಕಳ್ಸಕ್ಕೆ ಬಸಪ್ಪ ಒಪ್ಪತಾನ ಇಲ್ಲ ನೋಡ್ರಿ. ನಾನು ಹೇಳಿದ್ರೆ ಎಲ್ಲ ತಣ್ಣಗಕ್ಕನ, ಸುಮ್ನಿರ. ಆಯ್ತು ತಗೋರಿ, ಮದುವೆನ ಮಾಡ್ಕೊಳಕತ್ತವಂಗ ತವ್ರ ಮನೆ ಕಳ್ಸೋದೇನು ದೊಡ್ಡಾಗದ, ಕಳಿಸ್ತಾನ ತಗೋರಿ. ನೀ ಎಲ್ಲದಕ್ಕೂ ಹಿಂಗೆ ರಾಗ ತಕೊಂಡು ನಿಂದ್ರಬೇಡ. ನಾ ಏನ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತೀನಿ. ಆಯ್ತು ತೋರಿ ಮಾವ್ರ, ನೀವು ಹೇಳಿದ್ದೆಲ್ಲ ಕೇಳಿಸ್ತು. ನಾ ಇಲ್ಲೇ ಹೊರಗೆ ಇದ್ದೆ. ನೋಡವ್ವ, ಎಷ್ಟು
ಎಷ್ಟು ಬೆರಿಕೆದಾಳ ನಿನ್ ಸೊಸಿ. ಇಲ್ಲೇ ನಿಂತು ನಾವ್ ಏನ್ ಮಾತಾಡ್ತೇವಿ ಈಕಿ ಬಗ್ಗೆ ಅಂತೇಳಿ ಕೇಳಿಸ್ಕೊಳಕತ್ತಾಳ. ನೀನು ನನ್ನ ಸೊಸಿಗೇನು ಗೊತ್ತಾಗದಲ್ಲ ಅಂತಿ. ಚಿಕ್ಕಮ್ಮರ ಒಂದ್ ಮಾತು ಕೇಳಲೆ ನಾನು. ನಿಮ್ಗದ್ ಯಾಕೆ ನನ್ನ ಕಂಡ್ರೆ ಅಷ್ಟೊಂದು ಸಿಟ್ಟೋ ಸೆಡವೋ ದೇವ್ರಿಗೆ ಗೊತ್ತಪ್ಪ. ನಾನಂತರೂ ನನ್ನ ಕಂಡಂಗೆ ನಿಮಗೇನು ಅನ್ಯಾಯ ಮಾಡಿಲ್ಲ. ಆದ್ರೆ ನೀವು ಮಾತ್ರ ನನ್ನ ಇಷ್ಟು ಯಾಕೆ ಸಿಟ್ಲೆ ನೀವು ಹುರಿದು ಮುಕ್ತಿದ್ದೀರೋ ಗೊತ್ತಿಲ್ಲ. ದೇವರೇ ಗೊತ್ತು. ಬಿಡ್ರಿ, ಒಂದು ಕ್ಷಣ ನನ್ನ ಜಗದಾಗ ನಿಂತು ಯೋಚನೆ ಮಾಡ್ರಿ. ಅಯ್ಯಯ್ಯ, ನಾ ಏನ್ ಸಿಟ್ಲೆ ಹೇಳ್ಬಾರ್ದು ಹೇಳಿನಿ ಇವ ನಿನಗ? ಹೌದು ಬಿಡವ, ಮಾತಾಡಿದ್ರೆ ತೆಪ್ಪಾಗೈತಿ. ಹಿಂಗ ಹೋಗಿ ನಿನ್ನ ಗಂಡನ ಮುಂದೆ ಹೇಳು, ಅವಟ್ ಸಿಟ್ ಮಾಡ್ಕೊಲ್ಲ ನನ್ನ ಮ್ಯಾಗ. ಅಲ್ಲ ಹುರಿದು ಮುಕ್ತೇನಂತ ನೋಡು. ಅಲ್ಲ ಬರೋದ 2-3 ದಿನ ಆಯ್ತು, ಈಗ ಬಂದನಿ. ಇನ್ನೊಂದು 4 ದಿನ ನಮ್ಮ ಮನೆಗೆ ನಾ ಹೋಗ್ತಾನಿ. ಲಗ್ನ ಮುಗಿಸಿ ಹೋಗು ಅಂತ ಅಪ್ಪ ಅನ್ನಕತ್ತಾನ. ಹೋಗ್ತಾನಿ, ಅವಾಗ ಏನು ಇಲ್ಲೇ ಇರ್ತಾನೆ ಅನ್ನ ನೀನು ಹುರಿದು ಮುಕ್ಕಾಕ? ಅಲ್ಲ ನಿನ್ ಜಗದಾಗ ನಿಂತು ಯೋಚನೆ ಮಾಡಾಕ ನನಗ ಮಕ್ಕಳಾಗ್ಯಾವು, ನಿನ್ನಂಗಲ್ಲ. ಪುಣ್ಯ ಬರಲಿ, ದೇವ್ರು ಕೆಟ್ಟೋರಿಗೆ ದೌಡ್ ಒಳ್ಳೇದು ಮಾಡೋದು. ನನ್ನ ಮನ್ಸಿಗೆ ಇಷ್ಟು ನೋವು ಮಾಡಾಕತ್ತಿರಲ್ಲ ನೀವು. ಮಾಡ್ರಿ ಮಾಡ್ರಿ, ಅದು ಏನೇನು ಮಾಡ್ಬೇಕಂತದಿರೇ ಮಾಡ್ರಿ. ಅಯ್ಯೋ ದೇವ್ರೆ, ಯವ್ವ ಎಷ್ಟು ಮಾತಾಡ್ತಾಳ್ಬೇ ನಿನ್ ಸೊಸಿ. ಎಲ್ಲ ಅವ್ರಿಗೂ ಗೊತ್ತೈತಿ. ನೀವು ಅಲ್ಲ, ನಾನು ಈ ಮನೆಯಾಗಿದ್ರೆ ನಿಮಗೇನು ತ್ರಾಸಾದಿತ್ತು? ನನ್ನ ಹೆಂಗೆ ಈ ಮನೆಯಿಂದ ಹೊರಗೆ ಹಾಕ್ಲಿ ಅಂತ ನೋಡ್ತಿರಲ್ಲ. ಆಯ್ತಾಯ್ತು, ಕಳಿಸ್ರಿ, ಹೋಗ್ತೇನೆ. ಲಗ್ನನ ಮಾಡಿ ಇನ್ನೊಂದು ಸಸಿನ ಮನೆ ಒಳಗೆ ಕರ್ಕೊಂಬರಾಕತ್ತೀರಿ ನನ್ನ ಜಗಕ್ಕೆ. ಅದಕ್ಕೆ ಆಕಿ ಬರೋದಕ್ಕಿಂತ ಮುಂಚೆ ನಾನು ಕಳಿಸ್ಬೇಕನ್ನಕತ್ತೀರಿ. ಕಳಿಸ್ರಿ, ನನ್ನ ಹಣೆ ಬರಬರಿ ಇಲ್ಲ. ಯಾರೇನು ಮಾಡೋಕ್ಕಾಕತಿ? ಮಾವಾರ, ನಾನು ಇವತ್ತೇ ಹೋಗ್ತೇನೆ. ಆತಂದ್ರೆ ನಾನು ಅರ್ಬಿ ತುಂಬಿಕೊಂಡು. ಎಷ್ಟು ಬೇಜಾರಾತ್ ಬೇವ ನಿನಗೆ? ಆತಲ್ಲ, ನಾವಾಗಿ ಹೇಳು ತಪ್ತು. ಆಕೆಗೆ ಹೋಗ್ತೇನೆ ಅಂದ್ಲಲ್ಲ, ನಮ್ಮ ಆಳಿಗೆ ಹೇಳ್ತೇನೆ, ಬಿಟ್ಟು ಬರಾಕೀನಿ. ಕಸ್ತೂರಿ, ಯಾಕೆ ಏನಾತು? ಯಾಕೆ ಒಮ್ಮಿಂದ ಮಕ್ಕಳಾಕತಿ? ಮಾವಾರು ನನ್ನ ಮನೆ ಬಿಟ್ಟು ಹೋಗಿ ಸದ್ಯಕ್ಕೆ ಅನ್ನಕತ್ತಾರ. ನಾನು 15 ದಿನ ತವ್ರ ಮನೆಯಾಗಿರ್ಬೇಕಂತೆ. ನಿಮ್ಮ ಮದುವೆ ಆದ್ಮೇಲೆ ಬರ್ಬೇಕಂತೆ. ಎಲ್ಲಿ ಕಳ್ಸಂಗಿಲ್ಲ ನನ್ನ ಹೆಂಡತಿನ. ನಾನು ಇನ್ನೂ ಮದುವೆಗೆ 3 ತನ ಗೊತ್ತಾಗಿಲ್ಲ, ಆಗ್ಲೇ ನನ್ನ ಹೆಂಡತಿನ ಹೊರಗೆ ಹಾಕಕ್ಕೆ ನೋಡಾಕತ್ತಾರನ. ನನ್ನ ಹೆಂಡತಿನ ನಾನು ಎಲ್ಲೂ ಕಳ್ಸಂಗಿಲ್ಲ ಯಪ್ಪ. ನನ್ನ ಹೆಂಡತಿನ ಎಲ್ಲಿ ಕಳ್ಸಂಗಿಲ್ಲಪ್ಪ ಈಗ. ಅಲ್ಲ, ಮದುವೆಗೆ ಇನ್ನೂ 3 ತನ ಚಂದಾಗಿ ಗೊತ್ತಾಗಿಲ್ಲ, ಯಾವತ್ತು ಏನು ಅನ್ನೋದ ಇಲ್ಲ. ನೋಡಿದ್ರೆ ನೀವು ಆಗ್ಲೇ ಈಕಿನ ಹೊರಗೆ ಕಳ್ಸಾಕತ್ತೀರಿ. ಇದು ನಿನ್ನ ತಲೆಯಾಗಂತೂ ಬಂದಿರಕ್ಕೆ ಸಾಧ್ಯನೇ ಇಲ್ಲಪ್ಪ. ಕರೆ ಹೇಳಪ್ಪ, ಯಾರಂದ್ರೆ ಅವ್ವ ಅನ್ನಂಗಿಲ್ಲ, ಇನ್ಯಾರು? ಈಕಿನ ಅಂದಿರ್ಬೇಕು, ಗಂಗಿ. ಅಲ್ಲೋ, ಆಕೆರ ಏನ್ ತಪ್ಪು ಹೇಳಣ ಈಗ. ಯಾಕಂದ್ರ ಇಲ್ಲೇ ಇದ್ರಿ ಈಗ ಮದ್ವಿ ನೋಡಿ ಈಕಿಗೆ ಮನ್ಸಿಗೆ ನೋವು ಆಗತ್ತಲ್ಲ, ಅದಕ್ಕೆ ಹೇಳಾಳಕಿ. ಇಲ್ಲೇ ಇದ್ರೆ ಎಷ್ಟು ನೋವಾಕತ್ತೆ ಗೊತ್ತಿಲ್ಲ. ಆಕಿನ ಅಲ್ಲಿ ಕಳ್ಸಾಕತ್ತೀರಿ, ಮತ್ತೊಡ್ ನೋವಾಕತಿ. ಆತ ಮದ್ವಿಗೆ 2 ದಿನ ಇದ್ದಾಗ ಬೇಕಾರೆ ಕಳಿಸ್ರಿ. ಈಗ ಯಾಕೆ ಕಳಿಸ್ಬೇಕು? ಈಗ ಕಳ್ಸೋದಿಲ್ಲಪ್ಪ. ನಾ ಅಂತೂ ಕಳಿಸೋದಿಲ್ಲ ಅಂದ್ರೆ ಕಳ್ಸೋದಿಲ್ಲ ಈಗ ಅಷ್ಟೇ. ಯಾರಿಗೆ ಆದ್ರೂ ತನ್ನ ಗಂಡನ ಮದ್ವೆ ಒಳಗೆ ಓಡಾಡಿ ಕೆಲಸ ಮಾಡ್ಬೇಕು ಇರ್ಬೇಕು ಅಂದ್ರೆ ಸಂಕಟ ಆಕೈತಿ, ನಾ ಅರ್ಥ ಮಾಡ್ಕೊಂತೇನೆ. ಆದ್ರೆ ಈಗ ಮಾತ್ರ ಆಕಿನ ಕಳ್ಸಲ್ಲ ನಾನು. ಇದಕ್ಕೆ ಒಪ್ಕೊಂಡ್ರಿ ನಾನು ನಿಮ್ಮ ಮದ್ವಿಗೆ ಒಪ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ಮತ್ತೆ ಆತು ಆತು, ಕಳಿಸ್ಬೇಡ. ಹೆಂಗಾರ ಮಾಡಿ ಮದುವೆಯಿಂದ ತೆಪ್ಪಿಸ್ಬೇಕಲ್ಲ, ಏನು ಮಾಡ್ಬೇಕಾತು? ಹಂಗೆ ಮಾಡ್ತಾನೆ ತಡಿ. ಈ ಮದುವಿನ ತಪ್ಪಿಸ್ತಾನೆ. ಬೇಡ ಅದು ಹೆಂಗೆ ನನಗೆ ಇನ್ನೊಂದು ಮದುವೆ ಮಾಡ್ತೀರಿ ನಾನು ನೋಡೇ ಬಿಡ್ತೇನೆ. ಮದುವೆ ಆಗಲ್ಲ, ನಾ ಮಾತ್ರ ಆಗೋದಿಲ್ಲ. ನನ್ನ ಹೆಂಡತಿ ಬಿಟ್ಟು ಆಕಿಗೆ ಮನಸ್ಸಿಗೆ ನಾನು ನೋವು ಕೊಡ್ತೀನಿ. ಒಂದು ವೇಳೆ ನನಗೆ ಇದಾಗಿತ್ತಂದ್ರೆ ಆಕಿ ಇನ್ನೊಂದು ಮದುವೆ ಮಾಡ್ಕೊತಿದ್ಲನ, ನನ್ನ ಸಲುವಾಗಿ ಕಾಯ್ಕೊಂತ ನಾನು ಸೇವಾ ಮಾಡ್ಕೊತ ನನ್ನ ಜೊತೆಗೆ ಇರ್ತಿದ್ದಿಲ್ಲನ. ಅದಾದ್ರೆ ನಡೀತಿತ್ತು ಮಗ. ಗಂಡು ಮಕ್ಕಳು ಅಂದ್ಬಿಟ್ಲೆ ಇನ್ನೊಂದು ಮದುವೆ ಮಾಡ್ಕೋಬೇಕನ? ಇಲ್ಲ, ನಿಮ್ಮ ತಲೆನ ಹುಚ್ಚಿಬಿಡ್ಬೇಕು ಇನ್ನೊಂದು ಮದುವೆ ಅನ್ನೋದು. ಹಂಗೆ ಮಾಡ್ಬೇಕು ಏನಾರ ಒಂದು. ಕಸ್ತೂರಿ, ಅಳಬೇಡ. ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ. ಇರಲಿ, ಅವ್ರ ದಾರಿಗೆ ಹೋಗಿ ನನ್ನ ದಾರಿಗೆ ಎಳ್ಕೊಂಬರ್ತೇನೆ ಅವ್ರನ್ನ. ಬಿಡ ನೀರ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗಿದ್ದಿ?
ಸುಮ್ಕೊಂಡ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳೆ ಈಗ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ನಿಮ್ ಪ್ರಿಯಾ ಮಮ್ಮಿ ಮಸಳಿ ಬರ್ರಿಪ್ಪ ಹೊರಗಂತ ಬರಕ ಹೌದ. ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆದ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಜಿಗ್ಯಾತಾವ ನಿಜ ಅಲ್ಲ